ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಸುಮಾರು ಜನ ಲಂಚ್ ಬಾಕ್ಸ್ ರೆಸಿಪೀಸ್ನ ತೋರಿಸಿ ಅಂತ ಕೇಳ್ತಾ ಇದ್ರಿ. ಇವತ್ತಿನ ವಿಡಿಯೋದಲ್ಲಿ 6 ಪ್ರೋಟೀನ್ ರಿಚ್ ಲಂಚ್ ಬಾಕ್ಸ್ ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡೋವಂಥವ್ರಿಗಿರ್ಬೋದು ಅಥವಾ ಹೆಲ್ತಿ ಡಯೆಟ್ನ ಫಾಲೋ ಮಾಡೋವಂಥವ್ರಿಗೆ ಈ ವಿಡಿಯೋ ಮಾಡಿಸಿರೋ ವಿಡಿಯೋ ಅಂತಲೇ ಹೇಳ್ಬೋದು. ಕ್ವಿಕ್ ಆ್ಯಂಡ್ ಹೆಲ್ತಿಯಾಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಬೇಕು, ಅದರಲ್ಲೂ ಪ್ರೋಟೀನ್ ರಿಚ್ ಇರಬೇಕು, ವೆಯ್ಟ್ ಲಾಸ್ಗೂ ಯೂಸ್ ಆಗಬೇಕು ಮತ್ತು ಹೆಲ್ತಿ ಡಯಟ್ ಇರಬೇಕು ಅಂತ ಅಂದ್ಕೊಳ್ಳೋರು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡ್ತಾ ಹೋಗಿ. ಈ ವಿಡಿಯೋದಲ್ಲಿ ಸುಮಾರಷ್ಟು ಕುಕ್ಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿದ್ರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗುತ್ತೆ. ನಾವು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫಸ್ಟ್ ಒಂದು ಬಂದು ಫ್ರೈ ಇಡ್ಲಿ. ಇದು ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ನೋಡ್ತಾ ಇದ್ದಂಗೆ ಬಾಯಲ್ಲಿ ನೀರು ಇರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ರಾಗಿ ಇಡ್ಲಿ ಬ್ಯಾಟರ್ನ ತೊಗೊಂಡಿದ್ದೀನಿ. ನಿಮ್ಗೆ ಈಗಾಗಲೇ ಗೊತ್ತು, ನಾನು ಸುಮಾರಷ್ಟು ಇಡ್ಲಿ ಬ್ಯಾಟರ್ಸ್ನ ತೋರಿಸಿದ್ದೀನಿ ಕೂಡ. ಸೊ ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಡ್ಲಿ ಬ್ಯಾಟರಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಹಾಕಿ ನೀರು ಚೆನ್ನಾಗಿ ಬಾಯ್ಲ್ ಆಗುವಾಗ ಇಲ್ಲಿ ತೋರಿಸ್ದಂಗೆ ಇಡ್ಲಿ ಪ್ಲೇಟ್ನ ಇಟ್ಕೊಳ್ಬೇಕಾಗುತ್ತೆ. ಆಯಿಲ್ ಎಲ್ಲ ಕಡೆ ಸ್ಪ್ರೇ ಆಗಬಾರ್ದು ಅಂದರೆ ಈ ಥರ ಪಾತ್ರೆ ಒಳಗಡೆ ಪ್ಲೇಟ್ನ ಇಟ್ಬಿಟ್ಟು ಸ್ಪ್ರೇ ಮಾಡೋದ್ರಿಂದ ಎಲ್ಲ ಕಡೆ ಆಯಿಲ್ ಸಿಡಿದಿರ ಇರುತ್ತೆ. ಇದರಲ್ಲಿ ನಾನು ನಾರ್ಮಲಾಗಿ ನಾವು ಇಡ್ಲಿ ಎಲ್ಲ ಯಾವ ಥರ ಹಾಕ್ಕೊಳ್ತೀವೋ ಅದೇ ಥರನೇ ಬ್ಯಾಟರ್ನ ಹಾಕಿ ಸ್ವಲ್ಪ ಹೊತ್ತು ಸ್ಟೀಮ್ ಮಾಡಿದ್ರೆ ಇಡ್ಲಿಗಳು ರೆಡಿ ಆಗುತ್ತೆ. ಯೂಶ್ವಲಿ ಬ್ಯಾಟರ್ಸ್ ಎಲ್ಲ ಖಾಲಿ ಆದಾಗ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಉಳ್ಕೊಂಡಿರುತ್ತೆ ಅಲ್ವಾ. ಈವ್ನಿಂಗ್ ಸ್ನ್ಯಾಕ್ಸ್ಗಿರ್ಬೋದು, ಲಂಚ್ ಬಾಕ್ಸ್ಗೆ ಏನಾದರೂ ಕ್ವಿಕ್ಕಾಗಿ ರೆಡಿ ಮಾಡಬೇಕು ಅಂದಾಗ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇಡ್ಲಿಗಳು ಪರ್ಫೆಕ್ಟಾಗಿ ಸ್ಟೀಮ್ ಆಗಿದೆ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೀಟಾಗಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಪ್ಲೇಟ್ಗೂ ಕೂಡ ಅಂಟ್ತಾ ಇಲ್ಲ. ನೀವು ನಾರ್ಮಲ್ ಇಡ್ಲಿ ಮಾಡಿದಾಗೂ ಕೂಡ ಇದೇ ಮೆಥಡ್ನ ಫಾಲೋ ಮಾಡ್ಬೋದು. ಇಡ್ಲಿಗಳು ಸಾಫ್ಟಾಗಿ ಬರಬೇಕು ಅಂದರೆ ನೀರು ಚೆನ್ನಾಗಿ ಬಾಯ್ಲ್ ಆಗುವಾಗ ಇಡ್ಲಿ ಬ್ಯಾಟರ್ನ ಸ್ಟೀಮ್ ಮಾಡೋಕ್ಕಿಡಿ. ಈಗ ಈ ಇಡ್ಲಿಗಳೆಲ್ಲ ಸ್ವಲ್ಪ ತಣ್ಣಗಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಪ್ಲೇಟ್ ಇಡ್ಲಿ ಮಾತ್ರ ಸ್ಟೀಮ್ ಮಾಡ್ಕೊಂಡಿದ್ದೆ. ಸೊ ಈ ಥರ ಕಟ್ ಮಾಡಿದ್ರೆ ಒಂದು 2 ಮಕ್ಕಳ ಲಂಚ್ ಬಾಕ್ಸ್ಗೆ ಈಸಿಯಾಗಿ ಪ್ಯಾಕ್ ಮಾಡ್ಬೋದು. ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಇಟ್ಕೊಂಡು ಅದರಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಮಾಡಿದಾಗ್ಲೇ ಆ ಒಂದು ಟೇಸ್ಟು, ಆ ಮಜಾ ಅನ್ನೋದು ಬರೋದು. ನೀವು ಬೇಕಂದರೆ ಆಯಿಲ್ ಕೂಡ ಹಾಕ್ಕೊಳ್ಬೋದು ಅಥವಾ ಬಟರ್ ಆದ್ರೂ ಯೂಸ್ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಒಗ್ಗರಣೆಗೆ ನಾವು ಏನು ಮಾಡ್ಕೊಳ್ತೀವಿ ಅದೇ ಥರನೇ, ಬಟ್ ಮೇಯ್ನಾಗಿ ಹಾಕಿದೆ ಅಲ್ವಾ ಪೌಡರು, ಸಾಂಬಾರು ಪೌಡರ್ ಹಾಕಬೇಕಾಗತ್ತೆ. ಕರಿಬೇವು, ಸಣ್ಣದಾಗಿ ಈರುಳ್ಳಿ ಆಪ್ಷನಲ್ಲು. ಸೊ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊಂಡು ಈ ಥರ ಕಟ್ ಮಾಡಿಟ್ಟಿರುವಂಥ ಇಡ್ಲಿ ಪೀಸಸ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಸಾಂಬಾರು ಪುಡಿ ಯೂಸ್ ಮಾಡಿದ್ದೀನಲ್ಲ, ನಿಮಗೆ ಟೇಸ್ಟ್ಗೆ ಅನುಗುಣವಾಗಿ ಪಾವ್ ಭಾಜಿ ಮಸಾಲ ಇರ್ಬೋದು ಅಥವಾ ನಿಮಗೆ ಮ್ಯಾಗಿ ಮಸಾಲ ಬರುತ್ತಲ್ವ ಅದು ಕೂಡ ಯೂಸ್ ಮಾಡ್ಬೋದು. ಬಟ್ ಸಾಂಬಾರು ಪೌಡರ್ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನಾನು ಫೈನಲ್ ಸ್ಟೇಜಲ್ಲಿ ಸ್ವಲ್ಪ ಎಳ್ಳು ಕೂಡ ಉದುರಿಸಿದ್ದೀನಿ. ಫಸ್ಟಿಗೆ ಉದಿಸಿದ್ರೆ ಚಿಟಪಟ ಅಂದ್ಬಿಡುತ್ತೆ ಅನ್ನೋದ್ರಿಂದ. ಮಕ್ಕಳು ಕೊಡ್ತಾ ಇರೋದ್ರಿಂದ ಮತ್ತಷ್ಟು ತುಪ್ಪನ ಹಾಕಿದ್ದೀನಿ. ಇದು ಹೆಲ್ತಿ ಫ್ಯಾಟ್ ಕೂಡ ಹೌದು. ಫೈನಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಸ್ಟವ್ನ ಆಫ್ ಮಾಡಿದ್ರೆ ಡಿಶ್ ಅನ್ನೋದು ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ, ಸ್ಪೈಸಿಯಾಗಿ, ಯಮ್ಮಿಯಾಗಿರುತ್ತೆ. ನಮ್ಮನೇಲಿರೋ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಕೊಡುವಾಗ ಈ ರೆಸಿಪಿನ ಡೆಫಿನೆಟ್ಲಿ ಟ್ರೈ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಮನೆಯಲ್ಲಿರುವಂಥ ಮಕ್ಕಳು ಲಂಚ್ ಬಾಕ್ಸ್ ಏನು ತೊಗೊಂಡೋಗಲ್ಲ, ಬಟ್ ಮನೆಯಲ್ಲಿ ಈ ಥರ ಮಾಡಿಕೊಟ್ಟಾಗ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆಗೆ ನಮಗಂತ ನಾವು ಚಪಾತಿನ ಮಾಡ್ಕೊಂಡಿದ್ವಿ. ಈ ಚಪಾತಿ ಹಿಟ್ಟನ್ನ ನಾನು ಮನೆಯಲ್ಲೇ ತಯಾರಿ ಮಾಡ್ಕೊಂಡಿರುವಂಥದ್ದು ಮಲ್ಟಿಗ್ರೈನ್ ಗೋಧಿ ಹಿಟ್ಟನ್ನ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಚಪಾತಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ. ಆ ಮಲ್ಟಿಗ್ರೈನ್ ಗೋಧಿ ಹಿಟ್ಟನ್ನ ಯಾವ ಥರ ಮಾಡೋ ಅನ್ನೋ ವಿಡಿಯೋನ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ಕಮಿಂಗ್ ಟು ಪ್ರೋಟೀನ್ ರಿಚ್ ವಡಾ. ಈ ವಡಾನ ಯೂಶ್ವಲಿ ನಾವು ಡೀಪ್ ಫ್ರೈ ಮಾಡ್ತಾ ಇರ್ತೀವಿ, ಬಟ್ ಈಗ ತೋರಿಸ್ತಾ ಇರೋವಂಥ ರೆಸಿಪಿಯಲ್ಲಿ ವಡಾನ ಡೀಪ್ ಫ್ರೈ ಮಾಡೋ ಅವಶ್ಯಕತೆನೇ ಇಲ್ಲ. 1 ಸ್ಪೂನಷ್ಟು ಎಣ್ಣೆನ ಹಾಕಿದ್ರೆ ಸಾಕಾಗುತ್ತೆ. ಇದ್ರ ಜೊತೆಗೆ ಗ್ರೀನ್ ಚಟ್ನಿ ಕೂಡ ಮಾಡಿದ್ದೆ. ಆ 2 ರೆಸಿಪಿನ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ವಡಾನ ನಾನು ಮೊಳಕೆ ಕಾಳಿಂದ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಆಯಿಲ್ ಕಡಿಮೆ ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ಳೋರ್ಗೂ ಕೂಡ ಈ ಒಂದು ರೆಸಿಪಿ ಬೆಸ್ಟಾಗಿ ವರ್ಕ್ ಆಗುತ್ತೆ. ಫಸ್ಟಿಗೆ ಇಲ್ಲಿ ನಾನು ಕೆಲವೊಂದು ತರಕಾರಿಗಳೆಲ್ಲ ತೊಗೊಳ್ತಾ ಇದ್ದೀನಿ. ಈಗ ತಾನೇ ಫ್ರೆಶ್ ಆಗಿ ನಮ್ಮ ಟೆರೆಸಲ್ಲಿ ಕಟ್ ಮಾಡ್ಕೊಂಬಂದಿರುವಂತಹ ಪುದೀನ, ಒಂದು ಇಡಿಯಷ್ಟು ಕೊತ್ತಂಬರಿ, ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಟೇಸ್ಟ್ಗೆ ತಕ್ಕಷ್ಟು ಜಿಂಜರು, ಬೆಳ್ಳುಳ್ಳಿ ಎಲ್ಲ ಬೇಕಾಗುತ್ತೆ.
ಫಸ್ಟ್ಗೆ ಇಲ್ಲಿ ನಾನು ಇದನ್ನೆಲ್ಲ ಬಿಡಿಸ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಫಸ್ಟು ಗ್ರೀನ್ ಚಟ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಕೊತ್ತಂಬರಿ ಪುದೀನ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಟೇಸ್ಟ್ಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದರೆ ಗ್ರೀನ್ ಚಟ್ನಿ ಅನ್ನೋದು ರೆಡಿ ಆಗುತ್ತೆ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಅನ್ನೋದ್ರಿಂದ ಗ್ಲಾಸ್ ಕಂಟೈನರಲ್ಲೇ ರಿಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ಬೋದು ಆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 10 ದಿನದವರೆಗೂ ಕೂಡ ಉಪಯೋಗ ಮಾಡ್ಕೊಳ್ಬೋದು. ಜಾಸ್ತಿ ದಿನ ಇಡಕ್ಕೆ ಹೋಗಬೇಡಿ. ಈಗ ನಾನು ಮೊಳಕೆ ಕಟ್ಟಿರೋ ಅಂತಹ ಕಾಳನ್ನ ತೊಗೊಂಡಿದ್ದೀನಿ. ಅದರಲ್ಲಿ ಚೆನ್ನ ಅಂತ ಹೇಳ್ತೀವಲ್ವ, ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಅಬ್ಸರ್ವ್ ಮಾಡಿದ್ರೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಗ್ರೀನ್ ಚಟ್ನಿ ಮಾಡಿದ್ದೀನಲ್ಲ ಅದೇ ಜಾರಲ್ಲಿ ಹಾಕ್ಕೊಂಡು 1 ಇಂಚಷ್ಟು ಶುಂಠಿ, ಇಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಚಕ್ಕೆ ಲವಂಗ ಕಂಪಲ್ಸರಿ ಹಾಕ್ಕೊಳ್ಬೇಕಾಗತ್ತೆ. ಪೌಡರ್ ಇದ್ದರೆ ಪೌಡರ್ನ ಹಾಕ್ಕೊಳ್ಬೋದು. ಇದನ್ನೆಲ್ಲ ನೀರು ಹಾಕ್ತಿರೇ ಸ್ವಲ್ಪ ತರಿಯಾಗಿ ರುಬ್ಕೊಂಬರ್ಬೇಕಾಗತ್ತೆ. ನಿಮ್ಮ ಮಿಕ್ಸಿ ಸರಿಯಾಗಿ ತಿರುಗ್ತಾ ಇಲ್ಲ ಅಂದರೆ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಈ ಥರ ಗಟ್ಟಿಯಾಗಿ ರುಬ್ಕೊಂಬಂದಿರೋ ಅಂತಹ ಈ ಒಂದು ಮಿಶ್ರಣಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಬೇಕಾಗುತ್ತೆ. ಇಲ್ಲಿ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಮ್ಯಾನ್ಯುಯಲ್ ಚಾಪರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಎಲೆಕ್ಟ್ರಿಕ್ ಚಾಪರ್ ಇದ್ರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಇದರಲ್ಲಿ ಹಾಕ್ಕೊಂಡು ಪುದೀನ ಕೊತ್ತಂಬರಿ ಕೂಡ ಸಣ್ಣದಾಗಿ ಹೆಚ್ಕೊಂಡು ಈ ಒಂದು ಬ್ಯಾಟರಲ್ಲೇ ಹಾಕ್ಕೊಳ್ಬೇಕಾಗತ್ತೆ. ಇದರಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಹಸಿಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಬೋದು. ಮಕ್ಕಳು ಕೊಡ್ತಾ ಇರೋದ್ರಿಂದ ಆದಷ್ಟು ಅವ್ರ ಬಾಯಿಗೆ ಖಾರ ತಾಗದೇ ಇರಲಿ ಅನ್ನೋದ್ರಿಂದ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ಕ್ರಿಸ್ಪಿಯಾಗಿ ಬರಲಿ ಅನ್ನೋದ್ರಿಂದ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಬೇಕಂದರೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೋದು. ಸೊ ಅಂದರೆ ವಡ ಟೈಪ್ ಮಾಡ್ಕೊಳ್ಬೋದು. ಆಗಲೇ ಹೇಳ್ದಂಗೆ ಆಯಿಲ್ ಕಡಿಮೆ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನ ಸ್ಟವ್ ಮೇಲೆ ಯಾವ ಥರ ಯೂಸ್ ಮಾಡಬೇಕು ಅನ್ನೋದಾದರೆ ಫಸ್ಟಿಗೆ ಇಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಅದು ಬಿಸಿ ಆದಾಗ ಒಂಚೂರು ನೀರನ್ನ ಸ್ಪ್ರಿಂಕಲ್ ಮಾಡಿದ್ರೆ ಈ ಥರ ಡ್ಯಾನ್ಸ್ ಮಾಡಬೇಕು ನೀರು. ಸೊ ಆಗ ಅದು ಪರ್ಫೆಕ್ಟ್ ಹದದಲ್ಲಿ ನಾನ್ ಸ್ಟಿಕ್ ಥರ ವರ್ಕ್ ಆಗುತ್ತೆ ಅಂತ ಅರ್ಥ. ಈಗ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ತೋರಿಸಿದ್ದೀನಲ್ಲ ಇದಕ್ಕಿಂತ ಕಡಿಮೆ ಕೂಡ ಎಣ್ಣೆನ ಯೂಸ್ ಮಾಡ್ಬೋದು. ನಾನು ಫಸ್ಟ್ ಬ್ಯಾಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಬ್ಯಾಚಿಗೆ ಇದರಲ್ಲಿ 1/4 ಭಾಗದಷ್ಟು ಎಣ್ಣೆನ ಹಾಕಿ ಈ ವಡಗಳನ್ನ ಮಾಡ್ಕೊಂಡಿದ್ದೆ. ನಿಮ್ಗೆ ಅನ್ನಿಸ್ಬೋದು ಡೀಪ್ ಫ್ರೈ ಮಾಡಿದಾಗಿರೋವಂಥ ಟೇಸ್ಟ್ ಬರುತ್ತೋ ಇಲ್ವೋ ಅಂತ. ಇದೊಂಥರ ಕಟ್ಲೆಟ್ಸ್ ಥರ ಇರುತ್ತೆ. ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕಾಗಿರೋವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಬಟ್ ಈ ಥರ ಫ್ಲಿಪ್ ಮಾಡಿಕೊಂಡು 2 ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ನೀವು ಟೊಮೆಟೊ ಕೆಚಪ್ ಕೂಡ ಸರ್ವ್ ಮಾಡ್ಬೋದು. ಬಟ್ ನಾನಿಲ್ಲಿ ಗ್ರೀನ್ ಚಟ್ನಿನ ಸರ್ವ್ ಮಾಡ್ತಾ ಇದ್ದೀನಿ. ಗ್ರೀನ್ ಚಟ್ನಿ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಯೂಶ್ವಲಿ ನಾನು ಅಡುಗೆ ಮಾಡುವಾಗ ಚಿಮ್ನಿನ ಆನ್ ಮಾಡಿರ್ತೀನಿ. ಬ್ಯಾಕ್ಗ್ರೌಂಡ್ ನಾಯ್ಸ್ ಜಾಸ್ತಿ ಇದ್ದಿದ್ದರಿಂದ ನಾನು ಆದಷ್ಟು ವಾಯ್ಸ್ ಎಲ್ಲನೂ ಮ್ಯೂಟ್ ಮಾಡಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಹುರುಳಿಕಾಳು ದೋಸೆ. ಯಾವತ್ತಾದರೂ ಕೇಳಿದ್ದೀರಾ, ಮಾಡಿದ್ದೀರಾ? ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಮೊಳಕೆ ಕಟ್ಟಿರುವಂಥ ಹುರುಳಿಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಹುರುಳಿಕಾಳನ್ನ ನೆನೆಸಿಟ್ಕೊಂಡು ಕೂಡ ಮಾಡ್ಕೊಳ್ಬೋದು. ಈ ದೋಸೆನ ಮಾಡೋದಕ್ಕೆ ಹುರುಳಿಕಾಳು ಮತ್ತು ನಾರ್ಮಲ್ ನಾವು ದೋಸೆ ಬ್ಯಾಟರ್ನ ಯಾವ ಥರ ತಯಾರಿ ಮಾಡ್ಕೊಳ್ತೀವೋ ಅದೇ ಥರನೇ ಪ್ರೋಸೆಸ್ ಅನ್ನೋದು. ಬಟ್ ಹುರುಳಿಕಾಳನ್ನ ದೋಸೆ ಅಂದರೆ ಈ ಅಕ್ಕಿ ಎಲ್ಲ ಜೊತೆಗೇ ರುಬ್ಬಿಟ್ರೆ ಬೇಗನೆ ಫರ್ಮೆಂಟ್ ಆಗಿಬಿಡುತ್ತೆ. ಹಂಗಾಗಿ ನಾನು ಹುರುಳಿಕಾಳನ್ನ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ತೀನಿ. ಯಾವ ಥರ ಅಂದ್ಕೊಂಡಿದ್ದೀರಲ್ವ, ಇಲ್ಲಿ ನೋಡ್ತಿರ್ಬೋದು. ಒಂದು 3/4 ಕಪ್ಪಷ್ಟು ಮೊಳಕೆ ಕಟ್ಟಿರೋವಂಥ ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಅದರಲ್ಲೇ ಒಂದು ಸ್ವಲ್ಪ ಶುಂಠಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಜೀರಿಗೆನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಇದನ್ನು ದೋಸೆ ಬ್ಯಾಟರಲ್ಲಿ ಮಿಕ್ಸ್ ಮಾಡೋದ್ರಿಂದ ಆದಷ್ಟು ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಕಾಳು ಬದಲಾಗಿ ಹೆಸರು ಕಾಳು ಕೂಡ ಯೂಸ್ ಮಾಡ್ಬೋದು. ನೀವು ಕೇಳೇ ಇರ್ತೀರ ಆಂಧ್ರ ಸ್ಪೆಷಲ್ ಪೆಸರಟ್ಟು ಅಂತ. ಸೊ ಅದೇ ಥರನೇ ನಾನು ಇಲ್ಲಿ ಹುರುಳಿಕಾಳು ಯೂಸ್ ಮಾಡಿದ್ದೀನಿ ಅಷ್ಟೇ.
ಹಿಂದಿನ ದಿನ ದೋಸೆ ಬ್ಯಾಟರ್ನ ಫರ್ಮೆಂಟ್ ಆಗಕ್ಕೆ ಬಿಟ್ಟಿದ್ದೆ. ನಾರ್ಮಲ್ ರೈಸ್ನೆಲ್ಲ ಯೂಸ್ ಮಾಡಿ ಮಾಡ್ತೀವಲ್ವ, ರೈಸು, ಉದ್ದಿನಬೇಳೆ, ಮೆಂತ್ಯ ಅದನ್ನೆಲ್ಲನೂ. ಸೊ ಅದೇ ಥರನೇ ಇಲ್ಲಿ ಮೆಜರಿಂಗ್ ಕಪ್ಪಲ್ಲಿ 2 ಕಪ್ಪಷ್ಟು ಬ್ಯಾಟರ್ನ ತೊಗೊಂಡಿದ್ದೀನಿ. ದೋಸೆ ಹಿಟ್ಟನ್ನ 1 ಕಪ್ಪಷ್ಟು ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ವ ಅದನ್ನು ತೊಗೊಳ್ಬೇಕಾಗತ್ತೆ. ಸೊ ಹಂಗಾಗಿ ನಾನು 3/4 ಕಪ್ಪಷ್ಟು ಹುರುಳಿಕಾಳನ್ನ ತೊಗೊಂಡಿರೋವಂಥದ್ದು. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಸೈಡ್ಗೆ ಇಟ್ಕೊಳ್ಬೇಕಾಗತ್ತೆ. ಅಷ್ಟರಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಎಮ್ಮಿಯಾಗಿ ಟೇಸ್ಟಿಯಾಗಿ ಆಗುವಂಥ ಚಟ್ನಿನ ನೋಡ್ಕೊಳ್ಳೋಣ. ಸ್ವಲ್ಪ ಹಸಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಪುಟಾಣಿ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 2 ಎಸ್ಲಷ್ಟು ಬೆಳ್ಳುಳ್ಳಿ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣಿನ ಪೇಸ್ಟು. ಇದಕ್ಕೆ ನಾನು ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಮೇಯ್ನ್ ಇಂಗ್ರೀಡಿಯೆಂಟು ಮೊಸರು. ತುಂಬ ಕ್ರೀಮಿಯಾಗಿ ಬರುತ್ತೆ ಈ ಚಟ್ನಿ ಅನ್ನೋದು. ಸೊ ರುಬ್ಬಿಟ್ಕೊಂಬಂದಿದ್ದೀನಿ, ನೋಡ್ತಿರ್ಬೋದು ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ಇನ್ನೂ ನುಣ್ಣಗೆ ಬೇಕಾದರೂ ನೀವು ರುಬ್ಕೊಳ್ಬೋದು. ಇದಕ್ಕೆ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ನಾನು ಒಗ್ಗರಣೆ ಏನು ಮಾಡ್ತಾ ಇಲ್ಲ. ಸೊ ಈಗ ದೋಸೆನ ಹಾಕ್ಕೊಳ್ಳೋಣ. ಬ್ಯಾಟರ್ ರೆಡಿ ಇದೆ ಅಲ್ವಾ, ಆಗಲೇ ತೋರಿಸ್ತಾ ಇಲ್ವಾ, ಅದೇ ಬ್ಯಾಟರಿಂದ ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ. ಒಂದು 3 ದೋಸೆ ತಿಂದರೆ ಸಾಕಾಗುತ್ತೆ. ಟ್ರಸ್ಟ್ ಮೀ, ಮಧ್ಯಾಹ್ನ ಆದ್ರೂ ಹಶ್ವಾಗಲ್ಲ. ವೆಯ್ಟ್ ಲಾಸ್ ಮಾಡೋವಂಥವ್ರಿಗಂತೂ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಮೊಳಕೆ ಕಾಳಲ್ಲಿ ಪ್ರೋಟೀನ್ ಕೂಡ ಇರುತ್ತೆ. ಪ್ರತಿಯೊಂದು ಇಂಗ್ರೀಡಿಯೆಂಟ್ ಬೆನಿಫಿಟ್ಸ್ ನಾನು ಹೇಳೋಕ್ಕಾಗ್ತಿಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ. ಬಟ್ ನಾನಿಲ್ಲಿ ತೋರಿಸಿರುವಂಥ ಪ್ರತಿಯೊಂದು ರೆಸಿಪಿಯಲ್ಲೂ ಕೂಡ ಪ್ರೋಟೀನ್ ರಿಚ್ ಆಗಿರುತ್ತೆ. ಇನ್ನು ನಾರ್ಮಲಾಗಿ ನೀವು ಮನೆಗಳಲ್ಲಿ ದೋಸೆ ಯಾವ ಥರ ಮಾಡ್ಕೊಳ್ತೀರೋ ಅದೇ ಥರನೇ ಮಾಡ್ಕೊಳ್ಳೋದು. ಸೊ ಹಿಂದಿನ ದಿನ ನಾನು ಸ್ವಲ್ಪ ಪೊಟಾಟೊ ಎಲ್ಲ ಬೇಯಿಸ್ಕೊಂಡಿದ್ದೆ, ಅದು ಉಳಿದಿತ್ತು. ಅದರಿಂದನೇ ಈ ದಾವಣಗೆರೆ ದೋಸೆಗೆ ಕಾಂಬಿನೇಷನ್ ಆಗಿ ಒಂದು ಪಲ್ಯ ಮಾಡ್ತಾರಲ್ವ, ಅದೇ ಥರ ಮಾಡ್ಕೊಂಡಿದ್ದೀನಿ. ಇನ್ನು ದೋಸೆ ಒಂದು ಕಡೆ ಹಾಕ್ತಾಯಿದ್ದೀನಿ. ಇನ್ನೊಂದು ಕಡೆ ಒಂದು ಕಡಾಯಿಯಲ್ಲಿ ಒಂದು ಪುಟ್ಟದಾಗಿರುವಂಥ ಒಗ್ಗರಣೆ ತಡಕ ಪ್ಯಾನಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಆಗಕ್ಕೆ ಈರುಳ್ಳಿ ಫ್ರೈ ಆದಮೇಲೆ ನುಣ್ಣಗೆ ಬೇಯಿಸ್ಕೊಂಡಿರುವಂತಹ ಆಲೂಗಡ್ಡೆನ ಹಾಕ್ಕೊಳ್ಬೇಕಾಗತ್ತೆ. ಹಿಂದಿನ ದಿನ ರಾತ್ರಿಯಲ್ಲಿ ಬೇಯಿಸಿಟ್ಟಿರುವಂಥ ಆಲೂಗಡ್ಡೆ ಸ್ವಲ್ಪ ಉಳ್ಕೊಂಡಿತ್ತು, ಅದನ್ನೇ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಕಡೆ ಟೇಸ್ಟಿಯಾಗಿ ಹೆಲ್ತಿಯಾಗಿ ಪ್ರೋಟೀನ್ ರಿಚ್ ದೋಸೆ ಕೂಡ ರೆಡಿಯಾಗಿದೆ. ಇದು ಬಾಡಿಗೂ ಕೂಡ ತಂಪು. ಇನ್ನೊಂದು ಕಡೆ ಪಲ್ಯ ಕೂಡ ರೆಡಿಯಾಗಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಕೂಡ ರೆಡಿಯಾಗಿದೆ. ನಾನು ಹೇಳಿರೋ ಮೆಥಡಲ್ಲಿ ಕಾಯಿ ಚಟ್ನಿನ ಒಂದು ಸತಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ಪೆಷಲಿ ನಾನು ತೋರಿಸಿರುವಂಥ ಬ್ಯಾಟರಿಂದ ತುಂಬ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿರುವಂಥ ದೋಸೆ ಕೂಡ ಮಾಡ್ಕೊಳ್ಬೋದು. ಅದೇ ಥರ ಕ್ರಿಸ್ಪಿಯಾಗಿರುವಂಥ ದೋಸೆ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಕಮಿಂಗ್ ಟು ಪ್ರೋಟೀನ್ ರಿಚ್ ಉಪ್ಮಾ. ಉಪ್ಮಾ ಅಂದರೆ ಇಷ್ಟಪಡದೇ ಇರೋರು ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ರವೆನ ತಗೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಬ್ಬರು ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಈ ಕಪ್ಪಲ್ಲಿ ಅರ್ಧ ಕಪ್ನ ತೊಗೊಂಡಿದ್ದೆ. ನೀವು ಇನ್ನೂ ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀರಾ ಅಂದರೆ ಅದ್ರ ಪ್ರಕಾರ ನೀವು ಮೆಷರ್ಮೆಂಟ್ನ ಮಾಡ್ಕೊಳ್ಬೇಕಾಗತ್ತೆ. ಈಗ ಸೇಮ್ ಅದೇ ಬಾಣಲಿಯಲ್ಲೇ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಳ್ಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ, ನಾರ್ಮಲಾಗಿ ಒಗ್ಗರಣೆ ಯಾವ ಥರ ಮಾಡ್ಕೊಳ್ತೀವಿ ಅದೇ ಥರನೇ. ಬಟ್ ಈ ಒಗ್ಗರಣೆಗೆ ಮರಿದಿರ 1 ಇಂಚಷ್ಟು ದಾಲ್ಚಿನ್ನಿ ಚಕ್ಕೆ ಅಂತ ಹೇಳ್ತೀವಲ್ಲ ಅದನ್ನು ಹಾಕಿ, ಇದರಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಜಸ್ಟ್ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮಾಟೊ ಮತ್ತು ನೀವು ತರಕಾರಿ ಏನೇನು ಹಾಕಬೇಕೋ ಅದನ್ನೆಲ್ಲ ಹಾಕ್ಕೊಳ್ಬೋದು. ನಾನಿಲ್ಲಿ ಗ್ರೀನ್ ಪೀಸ್ನ ಹಾಕಿದ್ದೀನಿ ಮತ್ತು ಬೇಯಿಸಿಟ್ಕೊಂಡಿರುವಂತಹ 1 ಕಪ್ಪಷ್ಟು ಚೆನ್ನಾನ ಹಾಕ್ತಾಯಿದ್ದೀನಿ. ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ. ಇದು ಕೂಡ ಮೊಳಕೆ ಕಟ್ಟಿರುವಂಥ ಕಡಲೆಕಾಳೆ. ನೀವು ಬೇಕಂದರೆ ನಾರ್ಮಲಾಗಿ ಕಾರ್ನ್ ಎಲ್ಲ ಸಿಗುತ್ತಲ್ವ, ಸ್ವೀಟ್ ಕಾರ್ನ್ ಹಾಕ್ಕೊಳ್ಬೋದು. ಇಲ್ಲ ಈಗಾಗಲೇ ಮಾತ್ರ ಸೋಯಾಬೀನ್ ಇದೆ, ಅದನ್ನು ಕೂಡ ಹಾಕ್ಕೊಳ್ಬೋದು. ಇನ್ನು ಸಣ್ಣದಾಗಿ ತುರಿದಿರುವಂಥ ಕ್ಯಾರೆಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಾನು ಎಷ್ಟು ರವೆ ತೊಗೊಂಡಿದ್ದೀನೋ ಅದರ 3ರಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಹೆಚ್ಚಿಗೆ ಹಾಕ್ತಿದ್ದೀನಿ ಅಂತಲೇ ಹೇಳ್ಬೋದು, ಯಾಕಂದರೆ ಸುಮಾರಷ್ಟು ತರಕಾರಿ ತೊಗೊಂಡಿರೋದ್ರಿಂದ. ಇದು ಫೈಬರ್ ರಿಚ್ ಕೂಡ ಹೌದು, ಪ್ರೋಟೀನ್ ರಿಚ್ ಕೂಡ ಹೌದು. ನೀರು ಚೆನ್ನಾಗಿ ಕುದಿಬೇಕು. ನಾವು ಹಾಕಿರುವಂತಹ ಬಟಾಣಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಆ ಸ್ಟೇಜಲ್ಲಿ ನಾವು ಹುರಿದಿಟ್ಕೊಂಡಿರುವಂಥ ರವೆನ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡಿದ್ರೆ ಟೇಸ್ಟಿಯಾಗಿರುವಂಥ ಉಪ್ಮಾ ರೆಡಿ ಆಗುತ್ತೆ. ಇದರಲ್ಲಿ ಕಡಲೆಕಾಳು ಯೂಸ್ ಮಾಡಿರೋದ್ರಿಂದ ಪ್ರೋಟೀನ್ ರಿಚ್ ಕೂಡ ಹೌದು, ತರಕಾರಿ ಯೂಸ್ ಮಾಡಿರೋದ್ರಿಂದ ಫೈಬರ್ ಕೂಡ ಇರುತ್ತೆ. ಒಂದು 5 ನಿಮಿಷ ನೀವು ಸಿಮ್ಮಲ್ಲೇ ಕುಕ್ ಮಾಡಿದ್ರೆ ನೋಡ್ತಿರ್ಬೋದಲ್ಲ, ಕಲರ್ಫುಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಉಪ್ಮಾ ರೆಡಿ ಆಗಿಬಿಡುತ್ತೆ. ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಜೊತೆಗೆ ಈರುಳ್ಳಿಯಿಂದ ಸರ್ವ್ ಮಾಡಿದ್ದೀನಿ. ಈರುಳ್ಳಿ ತಿಂದಾಗ ಬಾಯಲ್ಲಿ ಈರುಳ್ಳಿ ವಾಸನೆ ಬರಬಾರ್ದು ಅನ್ನೋದಾದರೆ ಈರುಳ್ಳಿ ಮೇಲೆ ನಿಂಬೆ ರಸನ ಹಿಂಡ್ಕೊಳ್ಳಿ.
ನೆಕ್ಸ್ಟ್ ಕಮಿಂಗ್ ಟು ತುಂಬ ಜನಕ್ಕೆ ಇಷ್ಟ ಆಗುವಂಥ ಆಲೂ ಪರಾಟ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೂ ಕೂಡ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಯಾವ ಥರ ಅನ್ನೋದು ಕೂಡ ತೋರಿಸ್ತೀನಿ. ಗೋಧಿ ಹಿಟ್ಟನ್ನ ಯಾವ ಥರ ಮಿಕ್ಸ್ ಮಾಡಬೇಕು ಅನ್ನೋದು ಕೂಡ ತೋರಿಸ್ತೀನಿ. ಫಸ್ಟಿಗೆ ನಾನಿಲ್ಲಿ ಆಲೂಗಡ್ಡೆನ ಬೇಯಿಸೋಕೆ ಇಡ್ತಾ ಇದ್ದೀನಿ. ನಾನಿಲ್ಲಿ ಸಪರೇಟರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದಾಗ ಸಪರೇಟರ್ಸು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದೇ ಕುಕ್ಕರಲ್ಲಿ 2-3 ತರಕಾರಿನ ಕುಕ್ ಮಾಡಬೇಕು ಅಥವಾ ಒಂದೇ ಸರಿ ತರಕಾರಿ ಜೊತೆಗೆ ಕಾಳು ಮತ್ತು ರೈಸ್ ಎಲ್ಲ ಕುಕ್ ಮಾಡಬೇಕು ಅಂದಾಗ ಈ ಥರ ಸಪರೇಟರ್ಸ್ನ ಯೂಸ್ ಮಾಡಿ. ಇದರ ಲಿಂಕ್ ಬೇಕಂದ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಒಂದರಲ್ಲಿ ಆಲೂಗಡ್ಡೆನ ಇಟ್ಟಿದ್ದೀನಿ, ಇನ್ನೊಂದರಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ಬಟ್ ಈ ಥರ ಸಪರೇಟರ್ಸ್ನ ಯೂಸ್ ಮಾಡಿದಾಗ ಕುಕ್ಕರ್ ಯಾವಾಗಲೂ ಹಾಕೋದಕ್ಕಿಂತ 1-2 ವಿಸಿಲ್ ಜಾಸ್ತಿ ಹಾಕಿದ್ರೆ ಒಳಗಡೆ ಇಟ್ಟಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಕುಕ್ ಆಗುತ್ತೆ. ಈಗ ಫಸ್ಟ್ಗೆ ಡೋನ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆನ ತೊಗೊಂಡು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀನಿ. ಇದು ಮಲ್ಟಿಗ್ರೈನ್ ಗೋಧಿ ಹಿಟ್ಟು. ಇದರಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಮೊಸರು ಕೂಡ ಯೂಸ್ ಮಾಡ್ತೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಫಸ್ಟಿಗೆ ಈ 3 ಇಂಗ್ರೀಡಿಯೆಂಟ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ತೀರಾ ಸಾಫ್ಟ್ ಮಾಡ್ಕೊಳ್ಬೇಡಿ, ಸ್ವಲ್ಪ ಗಟ್ಟಿಯಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಂಗಂತ ತೀರಾ ಗಟ್ಟಿ ಮಾಡಬಾರ್ದು. ಇಲ್ಲಿ ತೋರಿಸ್ತಾ ಇದ್ನಲ್ಲ ಈ ಹದದಲ್ಲಿ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇದು ಒಂದು 1/2 ಅವರ್ ರೆಸ್ಟ್ಗೆ ಇಟ್ಬಿಡೋಣ. ಅಷ್ಟರಲ್ಲಿ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಆಗಲೇ ತೋರಿಸ್ದಂಗೆ ಆಲೂಗಡ್ಡೆನ ಬೇಯಿಸೋಕೆ ಇಟ್ಟಿದ್ದೆ ಅಲ್ವಾ, ಆಲೂಗಡ್ಡೆ ಸಾಫ್ಟಾಗಿ ಬೆಂದಾಗ ಮಾತ್ರ ಆಲೂ ಪರೋಟನ ಪರ್ಫೆಕ್ಟಾಗಿ ಮಾಡೋಕ್ಕಾಗುತ್ತೆ. ಈ ಥರ ಸಾಫ್ಟಾಗಿರುವಂತಹ ಸ್ಟಫಿಂಗ್ ಬರಬೇಕು ಅಂದರೆ ನಾನು ಹೇಳೋ ಮೆಥಡ್ನ ಫಾಲೋ ಮಾಡಿ. ಫಸ್ಟಿಗೆ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಿ. ಆಲೂಗಡ್ಡೆ ಸ್ವಲ್ಪ ತಣ್ಣಗಾದಮೇಲೆ ನಾನಿಲ್ಲಿ ತೋರಿಸ್ತಾ ಇರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಫಸ್ಟಿಗೆ ಪೊಟೊಟೊನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹರಿಬರಿ ಇದ್ದಾಗ ಬಿಸಿ ಮೇಲೂ ಸ್ಮ್ಯಾಶ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಫೋರ್ಕ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರ್ನ ಯೂಸ್ ಮಾಡಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡರ್ ಒಂದು ಚಿಟಿಕೆಯಷ್ಟು ಹಾಕ್ಕೊಳ್ಳಿ ಸಾಕಾಗುತ್ತೆ. ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಮಸಾಲ ಪೌಡರ್ಸ್ನ ಹಾಕ್ಕೊಳ್ಬೋದು. ಇದರಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಅಜ್ವೈನ್ ಬರುತ್ತೆ ಅಲ್ವಾ, ಅದನ್ನು ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಆಲೂಗಡ್ಡೆನ ಆದಷ್ಟು ಸಾಫ್ಟಾಗಿ ಬೇಯಿಸ್ಕೊಳ್ಳಿ. ಸ್ಟಫಿಂಗ್ ಪ್ರಿಪೇರ್ ಆಗಿದೆ. ಈಗ ಇದನ್ನು ನಾನು ಉಂಡೆಗಳು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಪರೋಟ ಮಾಡೋದು ಈಸಿ ಆಗುತ್ತೆ ಅನ್ನೋದ್ರಿಂದ. ನಾನು ತೋರಿಸಿರುವಂಥ ಕ್ವಾಂಟಿಟಿಗೆ ಒಂದು 10 ಪರೋಟ ಅನ್ನೋದು ಆಗುತ್ತೆ. ಈಗ ಡೋ ಕೂಡ ಅಷ್ಟರಲ್ಲಿ ಒಂದು 1/2 ಅವರ್ ಆಗಿದೆ. ಇದನ್ನು ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನ ತೊಗೊಂಡು ಇಲ್ಲಿ ತೋರಿಸೋ ಥರ ನಾದ್ಕೊಳ್ಬೇಕಾಗತ್ತೆ. ಪರೋಟ ಮಾಡಿದಾಗ ಒಳಗಡೆ ಇರುವಂಥ ಸ್ಟಫಿಂಗ್ ಹೊರಗಡೆ ಬರ್ದಿರ ಮಾಡಬೇಕು ಅನ್ನೋದಾದರೆ ಡೆಫಿನೆಟ್ಲಿ ಈ ಮೆಥಡ್ನ ಫಾಲೋ ಮಾಡಬೇಕಾಗತ್ತೆ. ಫಸ್ಟಿಗೆ ಈ ಥರ ಚಪಾತಿನ ನಾದ್ಕೊಳ್ಳಿ. ತುಂಬ ಜಾಸ್ತಿ ನಾದೋದೇನೋ ಅವಶ್ಯಕತೆ ಇಲ್ಲ. ಇಲ್ಲಿ ತೋರಿಸಿರೋ ರೀತಿಯಲ್ಲಿ ನೀವು ನಾದ್ಕೊಂಡು ಈಗ ಇದ್ರ ಒಳಗಡೆ ಸ್ಟಫಿಂಗ್ನ ಇಟ್ಬಿಟ್ಟು ನಾದಿರುವಂಥ ಚಪಾತಿನ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಇದನ್ನು ನಾವು ನಾರ್ಮಲಾಗಿ ಚಪಾತಿನ ಯಾವ ಥರ ನಾದ್ಕೊಳ್ತೀವೋ ಅದೇ ಥರನೇ ಇಲ್ಲಿ ತೋರಿಸಿರೋ ಥರ ನಾದ್ಕೊಳ್ಬೇಕಾಗತ್ತೆ. ತೀರಾ ಜಾಸ್ತಿ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ, ಸ್ಟಫಿಂಗ್ ಹೊರಗಡೆ ಬಂದುಬಿಡುತ್ತೆ. ಇಲ್ಲಿ ತೋರಿಸ್ತಾ ಇದ್ನಲ್ವ, ಇಷ್ಟು ಅಗಲ ಮಾಡಿದ್ರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಕಾದಿರುವಂಥ ತವ ಮೇಲೆ ಬೇಯಿಸ್ಬೇಕಾಗತ್ತೆ. ಮೇಯ್ನಾಗಿ ಪರೋಟ ಮಾಡಿದಾಗ ಈ ಥರ ಸಾಫ್ಟಾಗಿ ಟೇಸ್ಟಿಯಾಗಿ ಬರಬೇಕು ಅನ್ನೋದಾದರೆ ಆದಷ್ಟು ಐರನ್ ತವಾನ ಯೂಸ್ ಮಾಡಿದ್ರೆ ಒಳ್ಳೆಯದು. ಇದರ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಈ ಐರನ್ ತವಾನ ನಾನು ತೊಗೊಂಡು ಅರೌಂಡ್ ಒಂದು 5 to 6 years ಏನೋ ಆಗಿದೆ. ಇನ್ನು ಪರೋಟ ಮಾಡಿದ್ಮೇಲೆ ಲಾಸ್ಟಲ್ಲಿ ನಾವು ತವ ಮೇಲಿಂದ ತೆಗಿತೀವಿ ಅಂದಾಗ ತುಪ್ಪ ಅಥವಾ ಬೆಣ್ಣೆನ ಸವರಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಟೈಮಲ್ಲಿ ನೀವು ಬೇಕಂದರೆ ಇದ್ರ ಮೇಲೆ ಎಳ್ಳು ಕೂಡ ಉದುರಿಸ್ಬೋದು. ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರತ್ತೆ ಪರೋಟಾಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ಟಫಿಂಗ್ ಎಲ್ಲೂ ಹೊರಗಡೆ ಬಂದಿಲ್ಲ, ನಾರ್ಮಲ್ ಚಪಾತಿ ಕಾಣಿಸ್ದಂಗೆ ಕಾಣಿಸ್ತಾ ಇದೆ ಅಲ್ವಾ. ಇದಕ್ಕೆ ನಾನು ಏನು ಗ್ರೇವಿ ಅಥವಾ ಪಲ್ಯಗಳೇನೂ ಮಾಡಿಲ್ಲ. ಮೊಸರು ಮತ್ತು ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಈಗಾಗಲೇ ಸ್ಟಫಿಂಗ್ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ.
ಅಬ್ಸರ್ವ್ ಮಾಡ್ತಾ ಇದ್ರಲ್ಲ ಸ್ಟಫಿಂಗ್ ಈವನ್ ಆಗಿ ಯಾವ ಥರ ಸ್ಪ್ರೆಡ್ ಆಗಿದೆ ಅಂತ. ಮೊಸರು ಜೊತೆಗೆ ಸ್ವಲ್ಪ ಈರುಳ್ಳಿ ಉಪ್ಪಿನಕಾಯಿ ಜೊತೆಗೆ ತಿಂತಾ ಇದ್ರೆ ಬಾಬಾ ತುಂಬಾ ರುಚಿಯಾಗಿರುತ್ತೆ. ನೋಡ್ತಿದ್ರೇ ಬಾಯಲ್ಲಿ ನೀರು ಊರ್ತಾ ಇದೆ, ಅಷ್ಟೊಂದು ರುಚಿಯಾಗಿರುತ್ತೆ. ನೀವು ಯಾರಾದರೂ ಇನ್ನೂ ಆಲೂ ಪರೋಟಾನ ಟ್ರೈ ಮಾಡಿಲ್ಲ ಅನ್ನೋದಾದರೆ ನಾನು ಹೇಳಿರುವಂಥ ಮೆಥಡಲ್ಲಿ ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ. ನೆಕ್ಸ್ಟ್ ಕಮಿಂಗ್ ಟು ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದು ನಾನ್ ವೆಜಿಟೇರಿಯನ್ಸ್ಗೆ ಯೂಸ್ ಆಗುವಂಥದ್ದು. ಒಂದು ವೇಳೆ ನೀವು ವೆಜಿಟೇರಿಯನ್ಸ್ ಆಗಿದ್ದರೆ ಸ್ಕಿಪ್ ಮಾಡ್ಬೋದು. ಮೊಟ್ಟೆ ಯೂಸ್ ಮಾಡೋರು ಡೆಫಿನೆಟ್ಲಿ ಇದನ್ನು ನೋಡಿ. ಸೊ ಮೊಟ್ಟೆ ಕಾಂಬಿನೇಷನಲ್ಲಿ ನಾನು 2 ರೆಸಿಪಿನ ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಫಸ್ಟಿಗೆ ನಾನು ಇಡ್ಲಿ ಬ್ಯಾಟರ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸೈಡ್ಗೆ ಇಟ್ಕೊಳ್ತೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ದೀರಾ ಅನ್ನೋದಾದರೆ 1 ಅವರ್ ಬಿಫೋರ್ ತೆಗೆದಿಟ್ರೆ ಬೆಟರು. ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇಡ್ಲಿ ಪ್ಲೇಟ್ನ ಇಟ್ಟು ಆಯಿಲ್ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಆಯಿಲ್ ಬದಲಾಗಿ ತುಪ್ಪ, ಬಟರ್ ನಿಮ್ಗೆ ಯಾವ್ದು ಇಷ್ಟ ಆದರೆ ಅದನ್ನು ಸ್ಪ್ರೇ ಮಾಡ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ಸ್ವಲ್ಪ ಇಡ್ಲಿ ಬ್ಯಾಟರ್ನ ಹಾಕಿ ಅದ್ರ ಮೇಲೆ ಆಮ್ಲೆಟ್ ಬ್ಯಾಟರ್ನ ಹಾಕ್ತಾ ಇದ್ದೀನಿ. ಆಮ್ಲೆಟ್ ಬ್ಯಾಟರ್ ಮಾಡಿದಾಗ್ಲೂ ನೀವು ಹಾಲು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಈ ಥರ ಇಡ್ಲಿ ಎಲ್ಲ ಮಾಡಿದಾಗ ಸ್ವಲ್ಪ ನೀರು ಆಗಿಬಿಡುತ್ತೆ. ಇದರ ಮೇಲೆ ಆದರೆ ನೀವು ಬ್ಯಾಟರ್ನ ಹಾಕಿ, ಇಲ್ಲ ಅಂದರೆ ಅರ್ಧ ಭಾಗದಷ್ಟು ಇಡ್ಲಿ ಬ್ಯಾಟರು, ಅರ್ಧ ಭಾಗದಷ್ಟು ಆಮ್ಲೆಟ್ ಬ್ಯಾಟರ್ನ ಹಾಕಿದ್ರೆ ಸಾಕಾಗುತ್ತೆ. ಈಗ ಒಂದು 5 ನಿಮಿಷ ಸ್ಟೀಮ್ ಮಾಡ್ಕೊಳ್ತೀನಿ. ಇನ್ನು ಉಳಿದಿರುವಂಥ ಆಮ್ಲೆಟ್ ಬ್ಯಾಟರಿಂದ ಪಿಜ್ಜಾ ಆಮ್ಲೆಟ್ನ ರೆಡಿ ಮಾಡ್ತಾ ಇದ್ದೀನಿ. ಮೇಯ್ನಾಗಿ ಈ ಆಮ್ಲೆಟ್ ಬ್ಯಾಟರ್ನ ಯಾವ ಥರ ತಯಾರಿ ಮಾಡಿಕೊಂಡೆ ಅನ್ನೋದಾದರೆ, ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಒಂದು ಕಂಟೈನರಲ್ಲಿ ಹಾಕ್ಕೊಂಡು ಅದರಲ್ಲಿ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿ ಗ್ರೈಂಡ್ ಮಾಡಿರುವಂತಹ ಪೆಪ್ಪರ್ ಪೌಡರ್ನ ಮತ್ತು ಜೀರಿಗೆ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕುಟಾಣಿಯಲ್ಲೇ ಈ ಥರ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಪೆಪ್ಪರ್ ಅಥವಾ ಕಾಳು ಮೆಣಸಿನ ಪುಡಿ ಅಂತ ಏನು ಹೇಳ್ತೀವಿ, ಇದನ್ನು ಹಾಕೋದ್ರಿಂದ ಮೊಟ್ಟೆಯಲ್ಲಿ ಬರುವಂಥ ಒಂದು ರೀತಿ ನೀಚು ವಾಸನೆ ಅನ್ನೋದು ಕಡಿಮೆ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಬೇಕಂದರೆ ಗ್ರೀನ್ ಚಿಲ್ಲೀಸ್ನ ಸಣ್ಣದಾಗಿ ಹೆಚ್ಚಿಕೊಂಡು ಕೂಡ ಹಾಕ್ಕೊಳ್ಬೋದು. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟನ್ನು ಇದರಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಈ ಥರ ನಾನು ಒಂದು 6-7 ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಬೇಕಾಗತ್ತೆ. ನೀವು ವಿಸ್ಕರ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ಪೂನಿಂದನೇ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಡ್ಲಿ ಮಾಡ್ತೀರಾ ಅನ್ನೋದಾದರೆ ಇಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲ ನೀವು ಆಮ್ಲೆಟ್ ಮಾಡ್ತೀರಾ ಅನ್ನೋದಾದರೆ ಈಗ ತೋರಿಸ್ದಂಗೆ ಸ್ವಲ್ಪ ಕಾಯಿಸಿ ಆರಿಸಿರುವಂಥ ಹಾಲನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಆಮ್ಲೆಟ್ ಅನ್ನೋದು. ಅಷ್ಟರಲ್ಲಿ ಸ್ಟೀಮ್ ಮಾಡೋಕ್ಕಿಟ್ಟಿರುವಂಥ ಇಡ್ಲಿ ಪ್ರಿಪೇರ್ ಆಗಿದೆ. ಪ್ರೋಟೀನ್ ರಿಚ್ ಕೂಡ ಹೌದು, ಮತ್ತು ಇಡ್ಲಿ ಬ್ಯಾಟರ್ನ ನೀವು ನಾರ್ಮಲ್ ಅಕ್ಕಿಯಿಂದ ಮಾತ್ರನೇ ಮಾಡಿದ್ದೀವಿ, ಹೆಲ್ತಿ ಅಲ್ಲ ಅಂದಾಗ ಸೊ ಈ ಥರ ಆಪ್ಷನ್ಸ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು. ಒಂದು ವೇಳೆ ನೀವು ವೆಜಿಟೇರಿಯನ್ಸ್ ಆಗಿದ್ದರೆ ಮೊಟ್ಟೆ ಪ್ಲೇಸಲ್ಲಿ ಪನ್ನೀರ್ ಕೂಡ ಹಾಕ್ಕೊಳ್ಬೋದು. ಒಂದ್ಸರಿ ಚೆಕ್ ಮಾಡ್ತಾ ಇದ್ದೀನಿ ಇಡ್ಲಿ ಕರೆಕ್ಟಾಗಿ ಸ್ಟೀಮ್ ಆಗಿದೆಯೋ ಇಲ್ವಾ ಅಂತ. ಪರ್ಫೆಕ್ಟಾಗಿ ಸ್ಟೀಮ್ ಆಗಿದೆ. ಈಗ ನಾನು ಹೊರಗಡೆ ತೆಗಿತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು. ಈ ಇಡ್ಲಿಗಳಂತೂ ತುಂಬಾ ಸಾಫ್ಟಾಗಿತ್ತು. ಮೊಟ್ಟೆ ಯೂಸ್ ಮಾಡಿದ್ದೀವಲ್ಲ, ಒಂದು ರೀತಿ ಸ್ಮೆಲ್ ಬರುತ್ತೇನೋ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇಡ್ಲಿ ಬ್ಯಾಟರ್ ಕಡಿಮೆ ಇದ್ದಾಗ ಈ ಥರ ಕೂಡ ಟ್ರೈ ಮಾಡ್ಬೋದು. ಬಟ್ ಆಗಲೇ ಹೇಳ್ದಂಗೆ ಆಮ್ಲೆಟ್ ಬ್ಯಾಟರಲ್ಲಿ ತುಂಬ ಜಾಸ್ತಿ ನೀರು ಅಥವಾ ಹಾಲೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಗಟ್ಟಿಯಾಗಿರೋ ಥರನೇ ನೋಡ್ಕೊಳ್ಳಿ. ಇನ್ನು ನಾನು ತೋರಿಸ್ದೆ ಅಲ್ವಾ ಇನ್ನೊಂದು ಕಡೆ ಪಿಜ್ಜಾ ಟೈಪ್ ಆಮ್ಲೆಟ್ ಅಂತ, ಅದು ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅಬ್ಸರ್ವ್ ಮಾಡ್ತಾ ಇರ್ಬೋದು. ಪಿಜ್ಜಾ ಪೀಸಸ್ನ ಯಾವ ಥರ ಕಟ್ ಮಾಡಿದ್ದೀವೋ ಅದೇ ಥರ ಮಾಡ್ಕೊಂಡಿದ್ದೀನಿ. ಈ ಇಡ್ಲಿಗಳನ್ನ ಡೈರೆಕ್ಟಾಗಿ ಸರ್ವ್ ಮಾಡ್ಬೋದು. ಮಕ್ಕಳು ಲಂಚ್ ಬಾಕ್ಸ್ ಪ್ಯಾಕ್ ಮಾಡುವಾಗ ಆದಷ್ಟು ಈ ಥರ ಕಟ್ ಮಾಡಿ ಕೊಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಈಸಿಯಾಗಿರುತ್ತೆ. ಇದ್ರ ಜೊತೆಗೆ ಎಲ್ಲ ರೀತಿಯ ಮೊಳಕೆ ಕಾಳನ್ನ ಯೂಸ್ ಮಾಡಿ ಒಂದು ಸಾಂಬಾರನ್ನ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟಿರೋಂಥ ರೆಸಿಪಿನ ಈಗಾಗಲೇ ಲಾಸ್ಟ್ ವೀಕ್ ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಪ್ರತಿಯೊಂದು ರೆಸಿಪಿ ಕೂಡ ಯುನೀಕ್ ಆಗಿ, ಇಂಟ್ರೆಸ್ಟಿಂಗ್ ಆಗಿ, ಟೇಸ್ಟಿಯಾಗಿ, ಪ್ರೋಟೀನ್ ರಿಚ್ ಆಗಿ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋ ಥರ, ಡಯೆಟ್ನಲ್ಲಿ ನಾವು ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು ಅನ್ನೋ ಥರ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಾಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.